ಬೆಂಗಳೂರಿನ ನಗರಪೇಟೆಯಲ್ಲಿ ನಡೆದಂತಹ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೃತದೇಹವನ್ನ ಅಗ್ನಿಶಾಮಕ ಸಿಬ್ಬಂದಿ ಹೊರಗಡೆ ತೆಗೆದಿದ್ದಾರೆ. ಇಲ್ಲಿವರೆಗೂ ಒಟ್ಟು 2 ಮೃತದೇಹಗಳನ್ನ ಅಗ್ನಿಶಾಮಕ ಸಿಬ್ಬಂದಿ ಹೊರಗಡೆ ತೆಗೆದಿದ್ದಾರೆ. ಬೆಂಗಳೂರಿನ ನಗರಪೇಟೆಯಲ್ಲಿ ಬೆಂಕಿ ಅವಘಡ ನಡೆದಿತ್ತು. ಆ ಪ್ರಕರಣ ಸಂಬಂಧ ಈಗ ಮತ್ತೊಂದು ಮೃತದೇಹವನ್ನ ಹೊರಗೆ ತೆಗೆದಿದ್ದಾರೆ. ಅಲ್ಲಿಗೆ 2 ಮೃತದೇಹಗಳನ್ನ ಈವರೆಗೂ ಹೊರಗಡೆ ತೆಗೆದಿದ್ದಾರೆ. ಕಟ್ಟಡದಲ್ಲಿ ಸಂಪೂರ್ಣ ದಟ್ಟ ಹೊಗೆ ಆವರಿಸಿಕೊಂಡಿತ್ತು. ಹೊಗೆಯಿಂದ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಗೂ ಕೂಡ ಬಹಳಷ್ಟು ಕಷ್ಟ ಆಗಿತ್ತು. ಪ್ಲಾಸ್ಟಿಕ್ ವಸ್ತು ಇರೋದ್ರಿಂದ ಕಟ್ಟಡದ ಒಳಗಡೆ ದಟ್ಟ ಹೊಗೆ ಆವರಿಸಿಕೊಂಡಿತ್ತು. ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು, ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಏನಾದ್ರೂ ಮನೆಯಲ್ಲಿ ಸುಟ್ಟೋದ್ರೇನೆ ಎಷ್ಟು ಸ್ಮೆಲ್ ಬರುತ್ತೆ ಅಂತದ್ರಲ್ಲಿ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಇತ್ತು ನೋಡಿ. ಸುಟ್ಟು ಕರಕಲಾಗಿದ್ದಂತ ಮತ್ತೊಂದು ಮೃತದೇಹವನ್ನ ಈಗ ಹೊರಗಡೆ ತೆಗಿತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ದಟ್ಟ ಹೊಗೆ ಆವರಿಸಿಕೊಂಡಿದ್ರಿಂದ ಅವರು ಕೂಡ ಕಾರ್ಯಾಚರಣೆ ನಡೆಸೋದಕ್ಕೆ ಬಹಳ ಕಷ್ಟ ಆಯ್ತು. ಬೆಂಗಳೂರಿನ ನಗರಪೇಟೆಯಲ್ಲಿ ದುರಂತ ನಡೆದಿತ್ತು. ಈಗ ಮತ್ತೊಂದು ಮೃತದೇಹವನ್ನ ಹೊರಗಡೆ ತೆಗೆದಿದ್ದಾರೆ. ಪ್ಲಾಸ್ಟಿಕ್ ವಸ್ತುಗಳು ಇದ್ದಿದ್ರಿಂದ ಕಟ್ಟಡದ ಒಳಗಡೆ ದಟ್ಟ ಹೊಗೆ ಆವರಿಸಿಕೊಂಡಿತ್ತು. ಆ ಹೊಗೆಯ ಆವರಿಸಿಕೊಂಡಿದ್ದಂತಹ ಕಾರಣದಿಂದ ಕಾರ್ಯಾಚರಣೆ ಸ್ವಲ್ಪ ತಡ ಆಯಿತು. ಮೃತ ಮದನ್ ಸಿಂಗ್ ಎಡವಟ್ಟಿನಿಂದಲೇ ಕುಟುಂಬಕ್ಕೆ ಆಪತ್ತು ಬಂದಿದ್ದು. ಬೆಂಕಿ ಕಾಣಿಸ್ಕೊಳ್ತಿದ್ದಂತೆ ಮನೆಗೆ ಬೀಗ ಹಾಕಿದ್ದಂತೆ ಮದನ್ ಮನೆಯಿಂದ ಹೊರಗಡೆ ಬಂದು ತಾನೂ ಕೂಡ ಬೆಂಕಿಯಲ್ಲಿ ಬೆಂದು ಸಾವನ್ನಪ್ಪಿದ್ದಾನೆ. ಮನೆಯಲ್ಲಿದ್ದವರು ಕೂಡ ಬೆಂಕಿಯಲ್ಲಿ ಸಿಕ್ಕಾಕೊಂಡಿರೋ ಶಂಕೆ ವ್ಯಕ್ತವಾಗಿದೆ. ಮೃತ ಮದನ್ ಪತ್ನಿ ಸಂಗೀತಾ ಕೂಡ ಮೃತಪಟ್ಟಿರೋ ಶಂಕೆ ಇದೆ. ಮಕ್ಕಳು ವಿಹಾನ್, ನಿತೇಶ್ ಕೂಡ ಮೃತಪಟ್ಟಿರೋ ಸಾಧ್ಯತೆ ಇದೆ. 3ನೇ ಮಹಡಿಯ ಮನೆಯಲ್ಲಿ ಮದನ್ ಕುಟುಂಬ ವಾಸವಾಗಿತ್ತು. ಕಮರ್ಷಿಯಲ್ ಬಿಲ್ಡಿಂಗ್ನ 3ನೇ ಮಹಡಿಯಲ್ಲಿದೆ ಈ ಮನೆ. ಬೆಂಕಿ ಕಾಣಿಸ್ಕೊಳ್ತಿದ್ದಂತೆ ಮನೆಗೆ ಬೀಗ ಹಾಕ್ಬಿಟ್ಟಿದ್ರು ಮದನ್. ಬೀಗ ಹಾಕಿ ಲಾಕ್ ಮಾಡಿಬಿಟ್ಟಿದ್ರು. ಹಾಗಾಗಿ ಯಾರು ಕೂಡ ಹೊರಗಡೆ ಬಂದು ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಮದನ್ ಅವರ ಪತ್ನಿ ಸಂಗೀತಾ ಮತ್ತು ಅವರ ಮಕ್ಕಳು ವಿಹಾನ್ ಮತ್ತು ನಿತೇಶ್ ಕೂಡ ಮೃತಪಟ್ಟಿರುವಂಥ ಸಾಧ್ಯತೆಗಳಿದ್ದಾವೆ. ಇನ್ನಷ್ಟೇ 2ನೇ ಮೃತದೇಹವನ್ನ ಈಗ ಹೊರಗಡೆ ತೆಗೆದಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಎಂಥ ಅವಘಡ ಇದು, ಬೆಂಕಿ ಅವಘಡ ಅಂತ ಹೇಳಿ. ನಗರಪೇಟೆ ಅಂತಂದ್ರೆ ನೀವೆಲ್ಲರೂ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಯಾವ ರೀತಿ ಇದೆ ಆ ಏರಿಯಾ ಅಂತ ಹೇಳಿ. ಸೊ ಅಲ್ಲಿ ಈ ಬೆಂಕಿ ಅವಘಡ ನಡೆದಿರೋದು. ಎರಡನೇ ಮೃತದೇಹ, ಸುಟ್ಟು ಕರಕಲಾಗಿರುವಂತಹ ಮೃತದೇಹವನ್ನ ಹೊರಗೆ ತೆಗೆದಿದ್ದಾರೆ. ಮದನ್ ಸಿಂಗ್ ಇದಾರಲ್ಲ, ಆತನ ಎಡವಟ್ಟಿಂದನೇ ಈಗ ಕುಟುಂಬಕ್ಕೂ ಆಪತ್ತು ಬಂದಿರೋದು. ಬೆಂಕಿ ಕಾಣಿಸ್ಕೊಳ್ತಿದ್ದಂತೆ ಮನೆ ಬೀಗ ಹಾಕಿದ್ರು, ಮನೆ ಲಾಕ್ ಮಾಡಿಬಿಟ್ಟಿದ್ದ ಆತ. ಮನೆಯಿಂದ ಹೊರಗಡೆ ಬಂದು, ಅಂದ್ರೆ ಮನೆ ಲಾಕ್ ಮಾಡಿ ತಾನು ಹೊರಗಡೆ ಬಂದು ತಾನು ಕೂಡ ಬೆಂಕಿಯಲ್ಲಿ ಬೆಂದು ಸತ್ತೋಗಿದ್ದ. ಮನೆಯಲ್ಲಿ ಇದ್ದವರು ಕೂಡ ಬೆಂಕಿಯಲ್ಲೇ ಸಿಕ್ಕಾಕೊಂಡಿರೋ ಶಂಕೆ ಇದೆ. ಅದರಲ್ಲಿ ಪತ್ನಿ ಸಂಗೀತಾ, ವಿಹಾನ್ ಮತ್ತೆ ಮಕ್ಕಳು ನಿತೇಶ್ ಇಬ್ರು ಕೂಡ ಸಾವನ್ನಪ್ಪಿರೋ ಸಾಧ್ಯತೆಗಳಿದ್ದಾವೆ. ಇಲ್ಲಿ ಸುಮಾರು ನನಗೆ ಗೊತ್ತಿರೋ 4 ಜನ ತೀರೋಗಿದೆ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆಯಿಂದ. ಇವಾಗ ಅದೆಲ್ಲ ನೋಡಿ ಇಲ್ಲಿ ನಮ್ಮ ಕಾರ್ಪೊರೇಷನು ಕಮಿಷನರು ಮತ್ತು ಪೊಲೀಸ್ ಕಮಿಷನರ್ ಎಲ್ಲ ಬರ್ತಾರೆ. ಇದು ಅಷ್ಟೇ, ಇದಕ್ಕೇನೋ ವ್ಯವಸ್ಥೆ ಮಾಡಬೇಕು. ನಿನ್ನೆ ಸುಮಾರು 40 ಜನಕ್ಕೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿ ಚೌಲ್ಟ್ರಿ ಮಾಡಿ ಎಲ್ಲ ನಮ್ಮ ಯುವರಾಜ್ ಅವರು ಮಾಡಿಟ್ಟಾರೆ. ಇಲ್ಲಿ ಏನು ಪ್ರಾಬ್ಲಮ್ ಇದೆಯಲ್ಲ ನಾವು ಸಾಲ್ವ್ ಮಾಡೋಕ್ಕೆ ಅವ್ರಿಗೆ ಏನು ಸಹಾಯ ಬೇಕೋ ಮಾಡ್ತೀವಿ. ಇದು ಫೈರ್ ಆಕ್ಸಿಡೆಂಟ್ ಇದ್ದಂಗೆ ಕಾಣ್ತದೆ. ಅದು ತಪ್ಪಿಸ್ಬೇಕು ಅಂದರೆ ಅದು ಭಾಳ ದೊಡ್ಡ ಕ್ರಮ ತಗೋಬೇಕಾಗ್ತದೆ. ಇಲ್ಲೇನಾಗಿದೆ, ಆ ಕಾಲದಿಂದ ನೋಡ್ತಾ ಇದ್ದೀವಿ 8 ಫ್ಲೋರು 10 ಫ್ಲೋರು ಪ್ಲ್ಯಾನ್ ಇರಲ್ಲ, ಬಿಲ್ಡಿಂಗ್ ಬರ್ತಾ ಇರ್ತದೆ. ಇವೆಲ್ಲ ಇರೋದು ಭಾಳ ತೊಂದರೆ. ಪ್ಲ್ಯಾನ್ ಪ್ರಕಾರ ಕಟ್ಟಿದ್ರೆ ತೊಂದರೆ ಆಗೋಲ್ಲ. ಪ್ಲ್ಯಾನ್ ಇಲ್ಲದೆ ಕಟ್ಟಿ ಹಿಂಗೆಲ್ಲ ಕಟ್ಟಿ ಅದು ಹೊರ ರಾಜ್ಯದಿಂದ ಬರ್ತಾ ಇಲ್ಲ, ಏನು ಇಷ್ಟ ಬಂದಂಗೆ ಕಟ್ತಾ ಇದ್ದಾರೆ. ಅದು ತಪ್ಪಿಸ್ಬೇಕು. ಇವಾಗ ನಮ್ಮ DCM ಅವರು ಹೇಳಿದರೆ ಇನ್ನು ಮುಂದೆ ಕಟ್ಟಕ್ಕೆ ಬಿಡಲ್ಲ ಅಂತ, ಅದು ಮಾಡಿದ್ರೆ ಭಾಳ ಒಳ್ಳೆಯದು. ಇಲ್ಲಿ ಸುಮಾರು ಒಳಗಡೆ ಅದೇನೇನು ನಡೀತಿದೆ ಇನ್ಫಾರ್ಮೇಶನ್ ಇಲ್ಲ. ಇವತ್ತು ನಮ್ಮ ಬಂದಿದ್ರು, ಅವ್ರನ್ನೂ ಕೇಳಿದೆ, ಸರ್ ಇನ್ನೂ ಏನು ಮಾಹಿತಿ ಇಲ್ಲ. ಬಿಕಾಸ್ ಅಲ್ಲಿ ಮೇಲ್ಗಡೆ ಏನು ಸುಟ್ಟು ಹೋಯ್ತು ಎಲ್ರದ್ದು ಒಂದಷ್ಟು ಅಂತ ಹೇಳಿ. ಸೊ ಈಗಿರೋ ಮಾಹಿತಿ ಪ್ರಕಾರ 5 ಜನ ಏನೋ ಹೋಗಿದ್ದಾರೆ ಅಂತ ಹೇಳಿದ್ರು. ಅದರಲ್ಲಿ 2 ಬಾಡಿ ಹೋಗಿದೆ, ಹೋಯ್ತಿಗೆ ತೊಗೊಂಡೋದ್ರು.
ನೀವು ನೋಡಿರ್ಬೇಕು, ಕರೆಕ್ಟಾ? 2 ಬಾಡಿನ ತೊಗೊಂಡೋಗಿದ್ದಾರೆ. ಇನ್ನು ಮಿಕ್ಕಿದ್ದು 3 ಇವಾಗ ಮೇಲ್ಗಡೆ ಇದೆ ಅಂತ 3 ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ 5 ಇದೆ ಒಳಗೆ ಏನು ಅಂತ ಗೊತ್ತಿಲ್ಲ. ಸ್ಥಳದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈ ಬೆಂಕಿ ಅವಘಡ ಪ್ರಕರಣದಲ್ಲಿ ಮತ್ತೊಂದು ಮೃತದೇಹವನ್ನ ಈಗ ಹೊರಗೆ ತೆಗೆದಿದ್ದಾರೆ. ಮದನ್ ಸಿಂಗ್ ಅವರ ಪತ್ನಿ ಸಂಗೀತಾ ಮತ್ತೆ ಮಕ್ಕಳು ಕೂಡ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸದ್ಯ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಏನಾಗ್ತಾ ಇದೆ ವೆಂಕಟೇಶ್? ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀನಿ. ನೋಡಿ, ಮೃತ ಮದನ್ ಪತ್ನಿ ಸಂಗೀತಾ ಕೂಡ ಮೃತಪಟ್ಟಿರೋ ಶಂಕೆ ಇದೆ. ಈ ತರ ಬೆಂಕಿ ಅವಘಡಗಳು ನಡೆದಾಗ ಸ್ವಲ್ಪ ಜಾಗರೂಕರಾಗಿರಬೇಕಾಗಿತ್ತು. ಆದರೆ ಈ ರೀತಿಯಾದಂಥ ದುರಂತ ಸಂಭವಿಸಬಾರ್ದಾಗಿತ್ತು. ನೀವು ಆ ಬೆಂಕಿ ಅವಘಡ ನಡೆದಿರುವಂಥ ಜಾಗ ಗಮನಿಸ್ತಾ ಇದ್ದೀರಿ. ಅಗ್ನಿಶಾಮಕ ದಳ ಸಿಬ್ಬಂದಿಗೂ ಕೂಡ ಇಟ್ ಇಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್. ಟಫ್ ಆಗಿತ್ತು ಆ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡೋಕ್ಕೆ. ಏಕೆಂದರೆ ಕಮರ್ಷಿಯಲ್ ಬಿಲ್ಡಿಂಗ್ನ 3ನೇ ಮಹಡಿಯಲ್ಲಿ ಇದ್ದಂಥ ನಿವಾಸ ಇವ್ರದ್ದು, ಅಲ್ಲಿ ವಾಸವಾಗಿದ್ರು. ಸೊ ಒಳಗಡೆ ಎಷ್ಟು ಚಿಕ್ಕ ಚಿಕ್ಕ ರೋಡ್ಗಳು ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವೆಂಕಟೇಶ್, ಈ ಬೆಂಕಿ ಅವಘಡದಲ್ಲಿ ಮತ್ತೊಂದು ಮೃತದೇಹವನ್ನ ಈಗ ಹೊರಗಡೆ ತೆಗೆದಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಮದನ್ ಸಿಂಗ್ ಅವರ ಪತ್ನಿ ಸಂಗೀತಾ ಮತ್ತೆ ಮಕ್ಕಳು ಕೂಡ ಸಾವನ್ನಪ್ಪಿರೋ ಶಂಕೆ ವ್ಯಕ್ತವಾಗಿದೆ ವೆಂಕಟೇಶ್. ಅದು ಸಿಂಧರ ಬೆಳಗಿನ ಜಾವ 3:30 ಸುಮಾರಿಗೆ ಈ ಒಂದು ಅಗ್ನಿ ದುರಂತ ಸಂಭವಿಸಿದೆ. ಈ ಒಂದು ದುರಂತದಲ್ಲಿ ಒಂದೇ ಕುಟುಂಬದವರು ಕೂಡ 5 ಜನ ಗಂಡ ಹೆಂಡತಿ ಹಾಗೂ 2 ಮಕ್ಕಳು ಮತ್ತೊಬ್ಬ ಕೆಲಸಗಾರ ಕೂಡ ಇದ್ರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯ ಆರಂಭಿಕದಲ್ಲಿ ಈತ ಏನು ಒಂದು ಬೆಂಕಿ ಕಾಣಿಸ್ಕೊಂಡಂತಹ ವೇಳೆಯಲ್ಲಿ ಈ ಮದನ್ ಕುಮಾರ್ ಏನಿದ್ದಾನೆ, ಸೊ ಈತ ಏನು ಬೆಂಕಿ ಕಾಣಿಸ್ಕೊಂಡ ತಕ್ಷಣ ತನ್ನ ರೂಮನ್ನು ಬಿಟ್ಟು ಹೊರಗಡೆ ಬಂದಿದ್ದಾನೆ. ಬಂದಂಥವನೇ ಕೂಡ ಒಳಗಡೆ ಹೆಂಡತಿ ಮಕ್ಕಳು ಮಲಗಿದ್ದಾರೆ ಅನ್ನೋ ಕಾರಣಕ್ಕೆ ಆತ ರೂಮನ್ನು ಲಾಕ್ ಮಾಡಿಕೊಂಡು ಹೊರಗಡೆ ಬಂದಿದ್ದಾನೆ. ಬೆಂಕಿಯನ್ನು ನಂದಿಸೋಣ ಅಂತ ಹೇಳಿ ಆತ ಏನಾಗಿದೆ ಅಂತ ಗೊತ್ತಿಲ್ಲ. ಆದರೆ ತಕ್ಷಣ ಕೆಳಗಡೆ ಬಂದಂಥ ವೇಳೆಯಲ್ಲಿ ಬೆಂಕಿಯ ಒಂದು ಪರಿಣಾಮ ಜಾಸ್ತಿ ಆದಂತಹ ವೇಳೆಯಲ್ಲಿ ಆತ ಕೂಡ ಮೃತಪಟ್ಟಿರುವಂತದ್ದು ಕೆಳಗಡೆ ಮಹಡಿಯಲ್ಲಿ. ಇನ್ನು ಮೇಲೆ ಕೂಡ ಈ ಒಂದು ಬೆಂಕಿ ಆವರಿಸಿಕೊಂಡಿದ್ರಿಂದಾಗಿ ಕೂಡ ಹೆಂಡತಿ ಮಕ್ಕಳು ಮೃತಪಟ್ಟಿರುವ ಶಂಕೆ ಬಹುತೇಕವಾಗಿ ಖಚಿತವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿವರೆಗೂ ಕೂಡ 2 ಮೃತದೇಹಗಳನ್ನು ಹೊರಗಡೆ ತೆಗೆದಿರುವಂತದ್ದು. ಉಳಿದಂತಹ ಮೃತದೇಹಗಳಿಗಾಗಿ ಶೋಧ ಕಾರ್ಯ ಇನ್ನೂ ನಡೀತಾ ಇದೆ. ಈ ಒಂದು ಕಟ್ಟಡದಲ್ಲಿ ತುಂಬಾ ಕಂಜೆಸ್ಟೆಡ್ ಆಗಿರೋದ್ರಿಂದಾಗಿ ಒಳಗಡೆ ಹೋಗೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇರುವಂತದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ. ಒಳಗಡೆ ಈ ಒಂದು ಕಟ್ಟಡಕ್ಕೆ ಒಳಗಿನಿಂದಲೇ ಮೆಟ್ಟಿಲುಗಳಿರೋ ಕಾರಣವಾಗಿ ಬೆಂಕಿ ಆವರಿಸಿಕೊಂಡಿದೆ ಮತ್ತು ಹೊಗೆ ದಟ್ಟವಾಗಿ ಇರೋದ್ರಿಂದಾಗಿ ಉಸಿರಾಟಕ್ಕೂ ಕೂಡ ಸಮಸ್ಯೆ ಆಗ್ತಿರೋದ್ರಿಂದಾಗಿ ಆಕ್ಸಿಜನ್ ಕಿಟ್ಗಳನ್ನು ಬಳಸಿಕೊಂಡು ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ SDRF ತಂಡ ಕೂಡ ಒಳಗಡೆ ಹೋಗ್ತಾ ಇರುವಂತದ್ದು. ಇನ್ನು ಎದುರುಗಡೆ ಕಟ್ಟಡದಿಂದ ಮೇಲೆ ಇಂದ ಕಿಟಕಿಗೆ ನೀರನ್ನು ಹಾಯಿಸುವ ಮೂಲಕ ಬೆಂಕಿಯನ್ನು ಹತೋಟಿಗೆ ತರುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈಗ 2 ಮೃತದೇಹಗಳನ್ನು ಹೊರಗಡೆ ತೆಗೆದಿರುವಂತದ್ದು. ಇನ್ನು ಈ ಒಂದು ಘಟನೆ ಆಗಿರುವಂತಹ ಸುಮಾರು 600 ಮೀಟರ್ಗಳಷ್ಟು ದೂರದಲ್ಲಿ ಅಗ್ನಿಶಾಮಕದ ವಾಹನಗಳನ್ನು ಕೂಡ ನಿಲ್ಲಿಸಿ ಅಲ್ಲಿಂದ ಪೈಪ್ಗಳ ಮುಖಾಂತರವಾಗಿ ನೀರನ್ನು ಹಾಯಿಸುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಳಗಿನಿಂದ ಕೂಡ ಸತತವಾಗಿ ಈ ಒಂದು ಬೆಂಕಿ ನಂದಿಸುವ ಕಾರ್ಯಾಚರಣೆ ಆಗ್ತಾ ಇದ್ರು ಕೂಡ ಸದ್ಯ ಹತೋಟಿಗೆ ಬರ್ತಾ ಇಲ್ಲ. ಮತ್ತೆ ಇಲ್ಲಿ ಉಸಿರಾಟದ ಸಮಸ್ಯೆ ಕೂಡ ಉಂಟಾಗ್ತಾ ಇರುವಂತದ್ದು ಇಲ್ಲಿನ ಸಿಬ್ಬಂದಿಗಳಿಗೆ. ಹಾಗಾಗಿ ಆಕ್ಸಿಜನ್ ಕಿಟ್ಗಳನ್ನು ಕೂಡ ಬಳಸಿ ಒಳಗಡೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಏರಿಯಾ ತುಂಬಾ ಸಂಕುಚ ಅಂದ್ರೆ ಕಂಜೆಸ್ಟೆಡ್ ಆಗಿರೋದ್ರಿಂದ ಒಂದು ಕಟ್ಟಡಕ್ಕೂ ಒಂದೊಂದು ಯಾವುದೇ ಗ್ಯಾಪ್ ಕೂಡ ಇಲ್ಲ. ಆದಂತಹ ವೇಳೆಯಲ್ಲಿ ಹೊರಗಡೆ ಬರೋದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಸಣ್ಣ ಒಂದು ಮಾರ್ಗ ಕೂಡ ಇಲ್ಲದೆ ಇರೋದೇ ಕೂಡ ಈ ಒಂದು ದುರಂತಕ್ಕೆ ಕಾರಣ ಅಂತಾನೆ ಹೇಳ್ಬೋದು. ಇನ್ನು ಶಾಸಕರು ಕೂಡ ಇಲ್ಲಿಗೆ ಬಂದಂತ ವೇಳೆಯಲ್ಲಿ ಹೇಳ್ತಾ ಇದ್ರು, ಈಗಾಗಲೇ ಏನು 4-5 ಜನ ಒಳಗಡೆ ಮೃತಪಟ್ಟಿದ್ದೀರಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಈ ಒಂದು ಅವಘಡ ಆಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಆದರೆ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕು. ಅಲ್ಲದೆ ಈಗಾಗಲೇ SDRF ತಂಡ ಸೇರಿದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ, ಸೋಕೋ ಟೀಮ್ ಹಾಗೂ ಪೊಲೀಸರು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟು ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ವರ್ಷಗಳಿಂದ ಕೂಡ ಈ ಒಂದು ಗೋಡಾನನ್ನು ನಡೆಸ್ತಾ ಇದ್ದಂತಹ ಮದನ್ ಕುಮಾರ್ ಕುಟುಂಬ ಇಲ್ಲೇ ವಾಸವಾಗಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇವರೇ ಮಾಲೀಕರು ಅಂತ ಹೇಳಿ ಕೂಡ ಈಗ ತಿಳಿದು ಬರ್ತಾ ಇರುವಂತದ್ದು. 15 ವರ್ಷಗಳ ಹಿಂದೆ ಕೂಡ ಈ ಒಂದು ಕಟ್ಟಡವನ್ನ ಅವರು ಪರ್ಚೇಸ್ ಮಾಡಿ ಈ ಒಂದು ಗೋಡಾನ ನಡೆಸ್ತಾ ಇದ್ರು ಅಂತ ಹೇಳಿ. ಗೋಡಾನಲ್ಲಿ ಪ್ಲಾಸ್ಟಿಕ್ ಸೇರಿದಂತೆ ಮ್ಯಾಟ್ ಹಾಗೂ ಗೃಹ ಬಳಕೆಯ ವಸ್ತುಗಳು ಏನಿತ್ತು ಈ ಒಂದನ್ನ ಮಾರಾಟ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಸದ್ಯ ಈಗಾಗಲೇ 2 ಮೃತದೇಹಗಳನ್ನು ಹೊರತೆಗೆದು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ರಾಜಸ್ಥಾನದ ಮೂಲದ ಈತ ಕಳೆದ ಕೆಲವು ತಿಂಗಳುಗಳ ಹಿಂದೆ ಕೂಡ ಊರಿಗೆ ಹೋಗಿ ಬಂದಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅಲ್ಲದೆ ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಇನ್ನೂ ಕೂಡ ಕಾರ್ಯಾಚರಣೆ ಆಗ್ತಾ ಇದೆ. ಒಟ್ಟು 2 ಮೃತದೇಹಗಳನ್ನು ಈಗ ಹೊರಗೆ ತೆಗೆದಿದ್ದು ಇನ್ನು 3 ಜನ ಹೊರಗಡೆ ಇರುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನು ಈ ಕಾರ್ಯಾಚರಣೆ ಸುಮಾರು 2 ಗಂಟೆಗಳ ಕಾಲ ನಡೆಯಬಹುದು ಅನ್ನುವಂತಹ ಒಂದು ಅಂದಾಜು ಕೂಡ ಇರುವಂಥದ್ದು. ಸದ್ಯ ಈಗ ಒಂದು ಕಾರ್ಯಾಚರಣೆ ಕೂಡ ಸಾಗ್ತಾ ಇದೆ. ಆದರೆ ಇಲ್ಲಿನ ಒಂದು ಸ್ಥಳೀಯರು ಕೂಡ ಹೇಳುವಂತ ಇಲ್ಲಿ ಸಾಕಷ್ಟು ತೊಂದರೆ ಇರುವಂತದ್ದು. ಒಂದು ಕಟ್ಟಡದಿಂದ ಒಂದು ಕಟ್ಟಡಕ್ಕೆ ಒಂದು ಮೆಟ್ಟಿಲುಗಳ ಸಹಾಯ ಕೂಡ ಇಲ್ಲ. ಒಳಗಡೆಯಿಂದನೇ ಕೂಡ ಹೋಗಬೇಕಾದಂತ ಒಂದು ಪರಿಸ್ಥಿತಿ ಇದೆ. ವೆಂಕಟೇಶ್, ಅಲ್ಲಿನ ಸ್ಥಳೀಯರನ್ನ ಮಾತನಾಡಿಸಬಹುದಾ? ವೆಂಕಟೇಶ್, ಅಲ್ಲಿ ಸ್ಥಳೀಯರನ್ನ ಮಾತನಾಡಿಸಬಹುದಾ ಸ್ವಲ್ಪ? ಯಾಕಂದ್ರೆ ಅಲ್ಲಿನ ಪರಿಸ್ಥಿತಿ ಏನು, ಯಾವ ರೀತಿ ಸಮಸ್ಯೆ ಇದೆ,
ಈ ಹಿಂದೆ ಯಾವಾಗಾದ್ರೂ ಈ ರೀತಿ ಆಗಿತ್ತಾ? ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿದೆ ಅನ್ನುವಂಥ ಶಂಕೆ ವ್ಯಕ್ತವಾದ್ರೂ ಕೂಡ ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಅಂತ ಯಾರನ್ನಾದ್ರೂ ಮಾತನಾಡಿಸಬಹುದಾ? ಖಂಡಿತ ಸಿದ್ದರಾಯ್, ಒಂದು ಪ್ರಯತ್ನ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತೀವಿ. ಆದರೆ ಇಲ್ಲಿ ಸ್ಥಳೀಯರನ್ನು ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಈಗ ಬ್ಯಾರಿಕೇಡ್ಗಳನ್ನು ಹಾಕಿ ಇಲ್ಲಿ ಏನು ಒಂದು ಮಾಧ್ಯಮದವರನ್ನ ಕೂಡ ನಿರ್ಬಂಧ ಮಾಡಿದ್ದಾರೆ, ಅಂದರೆ ಒಳಗಡೆ ಹೋಗೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಒಂದಷ್ಟು ಜನ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಜನನ ಕೂಡ ಹೊರಗಡೆ ಇಟ್ಟಿರೋದ್ರಿಂದಾಗಿ ಅವರು ಕೂಡ ಇಲ್ಲಿ ಒಳಗಡೆ ಬಿಡ್ತಾ ಇಲ್ಲ. ಆದರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯರು ಈಗಾಗಲೇ ಏನು ಒಂದು ಕಂಜೆಸ್ಟೆಡ್ ಆಗಿತ್ತು ಹೇಳಿ ಅಂತ ಹೇಳಿ ಕೂಡ ಒಳಗಡೆಯಿಂದಾನೇ ಹೋಗ್ಬೇಕಾ? ಒಳಗಡೆ ಹೋಗೋಕೆ ಅವಕಾಶ ಇದೆ? ಈಗ ಅಗ್ನಿಶಾಮಕ ದಳ ಯಾವ ರೀತಿ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ? ಸ್ಥಳೀಯರ ಮಾತಾಡ್ಸಕ್ಕೆ ಅವಕಾಶ ಇದ್ರೆ ದಯವಿಟ್ಟು ಮಾತನಾಡಿಸಿ, ಸ್ಥಳೀಯರ ಮಾತುಗಳನ್ನು ಕೇಳೋಣ, ಅಲ್ಲಿನ ಸಮಸ್ಯೆ ಏನು ಅಂತ ಒಂದ್ ನಿಮಿಷ ಕೇಳ್ಬಿಡೋಣ. ಅದಾದ್ಮೇಲೆ ಅಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆ ಯಾವ ರೀತಿ ಇದೆ? ಇನ್ನು ಬೆಂಕಿ ನಂದಿಸುವಂತ ಕಾರ್ಯ ಆಗ್ತಾ ಇದೆಯಾ ಅಥವಾ ಹೇಗೆ? ಒಳಗಡೆ ಹೋಗಿದಾರ ಅಗ್ನಿಶಾಮಕ ದಳ ಸಿಬ್ಬಂದಿ, ಹೇಗೆ? ಹೌದು ಸಿಂಧೂರ, ಈಗ ಏನಾದ್ರೆ ಬೆಳಗ್ಗೆಯಿಂದ ಕೂಡ ಅಗ್ನಿಶಾಮಕ ದಳ ಸಿಬ್ಬಂದಿ ಕಟ್ಟಡದ ಹೊರಭಾಗದಿಂದ ಕೂಡ ಬೆಂಕಿ ನಂದಿಸುವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಳಗಡೆ ಹೋಗ್ಬೇಕಾದ್ರೆ ಸಾಕಷ್ಟು ಹೊಗೆ ಆವರಿಸಿಕೊಂಡಿತ್ತು ಮತ್ತು ಬೆಂಕಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಇದ್ದಿದ್ದರಿಂದ ಬೆಂಕಿಯನ್ನು ನಿಯಂತ್ರಣ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಹೊಗೆಯನ್ನು ಅಲ್ಲಿ ಆಕ್ಸಿಜನ್ನ ಪ್ರಮಾಣ ತುಂಬ ಕಡಿಮೆ ಇದ್ದ ಕಾರಣ ಅವರಿಗೆ ಆಕ್ಸಿಜನ್ ಕಿಟ್ಗಳನ್ನು ಬಳಸಿಕೊಂಡು ಒಳಗೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಸದ್ಯ ಈಗ ಸ್ವಲ್ಪ ಮಟ್ಟಿಗೆ ಬೆಂಕಿ ಹತೋಟಿಗೂ ಕೂಡ ಬಂದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಏನು ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಅಲ್ಲಿಂದ 100 ಮೀಟರ್ಗಳ ಅಂತರದಲ್ಲಿ ಎಲ್ಲರನ್ನೂ ಕೂಡ ನಿರ್ಬಂಧ ಮಾಡಿರುವಂಥದ್ದು. ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಹೇಳಿದಂಗೆ ಒಂದು ಸ್ಥಳೀಯ ಜನ ಕೂಡ ಇದ್ದಾರೆ, ಇವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಹಿಂದೆ ಏನಾದರೂ ಈ ಥರ ಇನ್ಸಿಡೆಂಟ್ ಆಗಿತ್ತಾ ಈ ಥರ ಆದಂಗೆ? ಇಲ್ಲ, ಈಗ ಆಗಿರೋದು ಫಸ್ಟ್ ಟೈಮ್ ಆಗಿರೋದು. ಬಟ್ ಈಗ ಸಂಧಿ ಚಿಕ್ಕದು ಇದೆ, ಸ್ವಲ್ಪ ಗೌರ್ಮೆಂಟ್ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಈಸಿ ಆಗುತ್ತೆ ಬರೋದು ಹೋಗೋಕೆ. ನೀವು ಕಟ್ಟಡಗಳು ಕಟ್ಕೊಳ್ಳೋ ಟೈಮಲ್ಲಿ ಈಗ ಫೈರ್ ಡಿಪಾರ್ಟ್ಮೆಂಟಿಂದೆಲ್ಲ ಸರ್ಟಿಫಿಕೇಟ್ ಎಲ್ಲ ತೊಗೊಳ್ತಾ ಇದ್ರಾ? ಈ ರೀತಿ ಪಕ್ಕದ ಒಂದು ಬಿಲ್ಡಿಂಗ್ಗೆ ಮೆಟ್ಲುಗಳಿಲ್ಲ, ಒಳಗಡೆಯಿಂದನೇ ಮೆಟ್ಲುಗಳಿದೆ, ಈ ರೀತಿಯಾದಂಥ ಅವಘಡದಲ್ಲಿ ಹೊರಗಡೆ ಬರೋದಕ್ಕೂ ಕಷ್ಟ ಆಗುತ್ತೆ. ಏನು ಹೇಳ್ತೀರಾ ಸರ್? ಅಂದರೆ ಜಾಗ ಚಿಕ್ಕದು ಇದೆಯಾ ಅಂತ ಇಲ್ಲಿ ಫೈರ್ ಬ್ರಿಗೇಡ್ ಬರೋವರೆಗೆ ಒಂದು ಸ್ವಲ್ಪ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಈಸಿ ಇರುತ್ತೆ. ಒಂದು ಕಾನೂನು ಪ್ರಕಾರ ನಡೀತೆ ಅಂತ ಬಲ ಒಳ್ಳೆ ಆಗುತ್ತೆ. ಸೆಕೆಂಡ್ ಟೈಮ್ ಎಷ್ಟು ಫ್ಲೋರ್ಗೆ ಅವಕಾಶ ಇರುತ್ತೆ? ಎಷ್ಟು ಫ್ಲೋರ್ಗಳು ಕಟ್ಕೊಳ್ತಾ ಇದ್ದಾರೆ? ಇದಕ್ಕೇನಾದರೂ ನೀವು ಮಾತಾಡಿದ್ದೀರಾ ಏನು ಅಂತ? ಕಾಮರ್ಷಿಯಲ್ ಜಾಗನಲ್ಲಿ 3 ಫ್ಲೋರ್ ಮೇಲೆ ಇಡೀ ಸಂಧಿ ಚಿಕ್ಕ ಜಾಗನಲ್ಲಿ 3 ಫ್ಲೋರ 4 ಫ್ಲೋರ್ ನಡೀತಾನೆ, 3 ಫ್ಲೋರ್ ಸಾಕಾಗುತ್ತೆ, ಅದ ಮೇಲೆ ಬೇಡ ಅಂತ. ಹೌದು, ಅಂದರೆ ಇದು ಫಸ್ಟ್ ಇನ್ಸಿಡೆಂಟ್ ಈ ಥರ ಆಗಿರುವಂಥದ್ದು? ಹೌದು, ಫಸ್ಟ್ ಟೈಮ್ ಆಗಿರೋದು. ಸರ್, ಬೇರೆ ಬೇರೆ ಏನಾದರೂ ಈ ಮೆಟೀರಿಯಲ್ಗಳೇನಾದರೂ ಇಟ್ಕೊಂಡಿದ್ರಾ ಇಲ್ಲಿ? ಇದು ಈಗ ಯಾಕಂದರೆ ಈಗ ಬೆಂಕಿ ಜಾಸ್ತಿ ಆಗಿರೋದಕ್ಕೆ ಕಾರಣ ಈ ಪ್ಲಾಸ್ಟಿಕ್ ಮತ್ತು ಈ ಮ್ಯಾಟ್ಗಳು ಇರೋದ್ರಿಂದಾಗಿ. ಸೊ ಇಲ್ಲಿ ಯಾವ ರೀತಿಯಾದಂಥ ಗೋಡನ್ಗಳನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್? ನಾವು ನೋಡಿಲ್ಲ ಸರ್. ಯಾವಾಗ ಬಂದು ನಾನು 11 ಗಂಟೆ ಬಂದಿದ್ದೆ. ನೈಟ್ಗೆ ಆಗಿದೆ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಬೇರೆ ಯಾರಿಗೆ ಗೊತ್ತಿಲ್ಲ. ಅಂದರೆ ಇಲ್ಲಿ ತುಂಬ ಕಂಜೆಸ್ಟೆಡ್ ಆಗಿ ಏರಿಯಾ ಆಗಿರೋದ್ರಿಂದಾಗಿ ಸಹಜವಾಗಿಯೇ ಕೂಡ ಇಲ್ಲಿ ಸಾಕಷ್ಟು ಬಾರಿ ನಾವು ಮನವಿಯನ್ನು ಮಾಡ್ಕೊಂಡಿರ್ತೀವಿ. ಆದರೆ ಅವ್ರು ಏನೋ ಒಂದು ಅನುಮತಿಯನ್ನು ಕೊಡ್ತಾರೆ, ಅದರ ಆಧಾರದ ಮೇಲೆ ನಾವು ಕಟ್ಟಡಗಳನ್ನು ನಿರ್ಮಾಣ ಮಾಡ್ಕೊಳ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಅಂಶಗಳಂತ ಹೇಳಿದರೆ, ಸಣ್ಣ ಪುಟ್ಟ ಗಲ್ಲಿಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ವಾಹನಗಳ ಓಡಾಟಕ್ಕೂ ಕೂಡ ಕಷ್ಟ ಆಗುವಂತಹ ರೀತಿಯಲ್ಲಿ ಒಂದು ನಿರ್ಮಾಣ ಮಾಡಿರುವಂಥದ್ದು. ಈಗ ಈ ಒಂದು ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಈ ಒಂದು ಅಗ್ನಿ ಅವಘಡ ಆಗಿರುವಂತಹ ಸ್ಥಳದಿಂದ ಕೂಡ ಸುಮಾರು 500ರಿಂದ 600 ಮೀಟರ್ಗಳಷ್ಟು ದೂರದಲ್ಲಿ ಒಂದು ಫೈರ್ ವೆಹಿಕಲ್ಗಳನ್ನು ನಿಲ್ಲಿಸಿ ಅಲ್ಲಿಂದ ಪೈಪ್ಗಳನ್ನು ಮುಖಾಂತರವಾಗಿ ನೀರನ್ನು ಅಲ್ಲಿಗೆ ಸ್ಥಳಕ್ಕೆ ಕಳಿಸುವಂತಹ ಒಂದು ಅಂದರೆ ಹಾರಿಸೋದು ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಡಿಲೇ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಅಡಚಣೆಗಳು ಕೂಡ ಸಾಕಷ್ಟು ಇರುವಂಥದ್ದು. ಸ್ಥಳೀಯರನ್ನು ಕೂಡ ಒಂದು ಕಡೆ ನಿಯಂತ್ರಣ ಮಾಡಬೇಕು, ಜೊತೆಗೆ ಅಲ್ಲಿ ಆಗ್ತಾ ಇರುವಂಥ ಕಾರ್ಯಾಚರಣೆಗೆ ಸಹಕಾರವನ್ನು ಕೊಡಬೇಕು. ಒಟ್ಟು ಇವೆಲ್ಲವೂ ಕೂಡ ಒಂದು ಕಡೆ ಒಂದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಸದ್ಯ ಈ ಎಲ್ಲವನ್ನು ಕೂಡ ಮೆಟ್ಟಿ ನಿಂತು ಈಗ ಸುಮಾರು ಗಂಟೆಗಳಿಂದ ಕೂಡ ಈ ಒಂದು ಕಾರ್ಯಾಚರಣೆ ಆಗ್ತಾ ಇದೆ. ಸದ್ಯ ಇಲ್ಲಿಂದ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಈಗ ಹೊಗೆಯ ಪ್ರಮಾಣ ಕೂಡ ಏನು ಆಗಾಗ ಹೆಚ್ಚಿಗೆ ಆಗ್ತಾ ಇರುವಂಥದ್ದು. ಯಾಕಂದರೆ ಇದೊಂದು ಪ್ಲಾಸ್ಟಿಕ್ ಗೋಡನ್ ಮತ್ತು ಮ್ಯಾಟ್ಗಳಾಗಿರೋದ್ರಿಂದಾಗಿ ಸೊ ಆ ಒಂದು ಹೊರಗಡೆ ಕಿಟಕಿಗಳಿಂದ ಕೂಡ ಆ ಹೊಗೆ ಬರ್ತಾ ಇದೆ. ಅಲ್ಲಿ ಸ್ಥಳೀಯರಿಗೂ ಕೂಡ ಸಾಕಷ್ಟು ತೊಂದರೆ ಉಂಟಾಗ್ತಾ ಇರುವಂಥದ್ದು. ಬಹುತೇಕ ಎಲ್ಲರೂ ಕೂಡ ಮಾಸ್ಕನ್ನು ಧರಿಸಿ ಇಲ್ಲಿ ನಿಂತಿರುವಂಥದ್ದನ್ನು ನೋಡ್ಬೋದಾಗುತ್ತೆ. ಉಸಿರಾಟದ ಸಮಸ್ಯೆ ಕೂಡ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಆಕ್ಸಿಜನ್ ಕಿಟ್ಗಳನ್ನು ಕೂಡ ಬಳಸಿಕೊಂಡು ಈಗ ಬೆಂಕಿ ನಂದಿಸುವ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಪೊಲೀಸರು ಸೇರಿದಂತೆ ಒಂದು ವೈದ್ಯಕೀಯ ಸಿಬ್ಬಂದಿಯನ್ನು ಕೂಡ ಇಲ್ಲಿ ನೇಮಕ ಮಾಡಿರುವಂಥದ್ದು. ಇನ್ನೇನು 2 ಮೃತದೇಹಗಳು ಹೊರಗಡೆ ತೆಗೆದಿದ್ದು ಮತ್ತೊಂದು ಮೃತದೇಹ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅದನ್ನು ಹೊರಗೆ ತರುವಂತಹ ಒಂದು ಪ್ರಯತ್ನದಲ್ಲಿ ಸ್ಟ್ರೆಚರ್ ಅನ್ನು ಕೂಡ ಹೊರಗಡೆ ತಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಸದ್ಯ ಈಗ ಈ ಒಂದು ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಇನ್ನು ಸರಿಸುಮಾರು ಇನ್ನು 2 ರಿಂದ 3 ಗಂಟೆಗಳ ಕಾಲ ಒಂದು ಕಾರ್ಯಾಚರಣೆ ಆಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಫಾರ್ ದ ಕಂಪ್ಲೀಟ್ ಡೀಟೇಲ್ಸ್. ಥ್ಯಾಂಕ್ ಯು.